ಬೆಂಗಳೂರಿನಲ್ಲಿ ಅಕ್ರಮವಾಗಿ ನೆಲೆಸಿದ್ದ ವಿದೇಶಿ ಪ್ರಜೆಗಳು ಸಂಜಯ್ ನಗರ ವ್ಯಾಪ್ತಿಯಲ್ಲಿ ವಿದೇಶಿ ಪ್ರಜೆಗಳನ್ನು ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಸಂಜಯ್ ನಗರದ ಭೂಪ್ಸಂದ್ರದಲ್ಲಿ ಈ ವಿದೇಶಿಗರು ನೆಲೆಸಿರ್ತಾರೆ. ಒಬ್ಬ ಮಹಿಳೆ ಸೇರಿ ಒಟ್ಟು 8 ಜನ ವಿದೇಶಿ ಪ್ರಜೆಗಳನ್ನು ವಶಕ್ಕೆ ಪಡ್ಕೊಳ್ಳಲಾಗಿದೆ. ಕ್ಯಾಮರೂನ್ ದೇಶದ 5 ಮತ್ತೆ ಸುಡಾನ್ ದೇಶದ 3 ವಶದಲ್ಲಿ ಇರುವಂತದ್ದು. ಸಂಜಯ್ ನಗರದ ಭೂಪ್ಸಂದ್ರದಲ್ಲಿ ಈ ವಿದೇಶಿಗರು ನೆಲೆಸಿರ್ತಾರೆ. ಒಬ್ಬ ಮಹಿಳೆ ಸೇರಿ ಒಟ್ಟು 8 ಜನ ವಿದೇಶಿ ಪ್ರಜೆಗಳನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಎಲ್ಲಿಯವರು ಅಂತ ನೋಡ್ತಾ ಹೋಗೋದಾದ್ರೆ ಕ್ಯಾಮರೂನ್ನಿಂದ 5 ಜನ, ಸುಡಾನ್ನ 3 ವಿದ್ಯಾರ್ಥಿ ವೀಸಾದ ಅಡಿಯಲ್ಲಿ ಬೆಂಗಳೂರಿಗೆ ಬಂದಿರ್ತಾರೆ. ಕಳೆದ 3-4 ವರ್ಷಗಳಿಂದ ಬೆಂಗಳೂರಿನಲ್ಲೇ ವಾಸ ಮಾಡ್ತಿರ್ತಾರೆ. ಅಕ್ರಮವಾಗಿ ವಿದೇಶಿ ಪ್ರಜೆಗಳು ಬೆಂಗಳೂರಿನಲ್ಲಿ ನೆಲೆಸಿದ್ದಂಥದ್ದು. ಎಫ್ಐಆರ್ಒ ಮುಂದೆ ಹಾಜರುಪಡಿಸಲಾಗುತ್ತೆ. ಇನ್ನು ಅದಾದ ನಂತರ ಅವರವ್ರ ದೇಶಕ್ಕೆ ಅವರನ್ನ ಕಳಿಸ್ಕೊಡ್ತಾರೆ ಪೊಲೀಸರೇನೆ. ಅಕ್ರಮವಾಗಿ ನೆಲೆಸಿದ್ದಂಥ ಆರೋಪ ಕೇಳಿ ಬರ್ತಾ ಇದೆ. ಯಾರ್ಯಾರು ಅಂತ ನಾವು ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ. ಬೆಂಗಳೂರಿನಲ್ಲಿ ಇವರು ಅಕ್ರಮವಾಗಿ ನೆಲೆಸಿದ್ದಂಥದ್ದು. ಒಬ್ಬ ಮಹಿಳೆ ಸೇರಿ ಒಟ್ಟು 8 ಜನ, ಸುಡಾನ್ನ 3 ವಿದ್ಯಾರ್ಥಿ ವೀಸಾದ ಅಡಿಯಲ್ಲಿ ಬೆಂಗಳೂರಿಗೆ ಬಂದಿರ್ತಾರೆ. ವರ್ಷಗಳಿಂದ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರ್ತಾರೆ. ವಿದ್ಯಾರ್ಥಿ ವೀಸಾ ಬಳಸಿಕೊಂಡು ವಿದೇಶಿಗರು ಬೆಂಗಳೂರಿಗೆ ಬಂದಿದ್ದಂಥದ್ದು. ಕಳೆದ 3-4 ವರ್ಷಗಳಿಂದ ಬೆಂಗಳೂರಿನಲ್ಲೇ ವಾಸ ಮಾಡ್ತಾ ಇರ್ತಾರೆ. ಅಕ್ರಮವಾಗಿ ನೆಲೆಸಿದ್ದಂಥದ್ದು ಬೆಂಗಳೂರಿನಲ್ಲಿ. ಈಗ ಅವರನ್ನ ವಶಪಡಿಸಿಕೊಂಡಿದ್ದಾರೆ ಪೊಲೀಸರು. ಸುಡಾನ್ ದೇಶದ 3 ಜನ ಮತ್ತೆ ಕ್ಯಾಮರೂನ್ನ 5, ಅದರಲ್ಲಿ ಒಬ್ಬ ಮಹಿಳೆ ಸೇರಿ 8 ಜನರನ್ನ ಪೊಲೀಸರು ವಶಕ್ಕೆ ತಗೊಂಡಿದ್ದಾರೆ. ಅಕ್ರಮವಾಗಿ ಅಂದ್ರೆ ಯಾವುದೇ ರೀತಿಯಾದಂಥ ದಾಖಲೆಗಳಾಗ್ಲಿ, ಮಾಹಿತಿ ಆಗ್ಲಿ, ಇವರು ಎಲ್ಲಿಯವರು ಅನ್ನೋದಾಗ್ಲಿ ಯಾರಿಗೂ ಕೂಡ ತಿಳಿದಿರೋದಿಲ್ಲ. ಸಂಜಯ್ ನಗರದ ಭೂಪ್ಸಂದ್ರದಲ್ಲಿ ನೆಲೆಸಿರ್ತಾರೆ. ಒಟ್ಟು 8 ಜನ. ಹಾಗಾಗಿ ಇವರನ್ನ ವಿದ್ಯಾರ್ಥಿ ವೀಸಾದ ಒಂದು ನೆಪ ಹೇಳ್ಕೊಂಡು ವಿದ್ಯಾರ್ಥಿ ವೀಸಾದ ಅಡಿಯಲ್ಲಿ ಅವರು ಬೆಂಗಳೂರಿಗೆ ಬಂದಿರ್ತಾರೆ. ದಾಖಲೆಗಳನ್ನ ಪರಿಶೀಲಿಸಿದಾಗ ಅಥವಾ ಇವರು ನಿಜವಾಗ್ಲೂ ಎಷ್ಟು ವರ್ಷದಿಂದ ಬೆಂಗಳೂರಿನಲ್ಲಿ ಇದ್ದಾರೆ ಅನ್ನೋದೆಲ್ಲ ಚೆಕ್ ಮಾಡಿದಾಗ ಗೊತ್ತಾಗುತ್ತೆ. ಇವರು ಬೆಂಗಳೂರಿನವರಲ್ಲ ಅಂತ. ವಿದ್ಯಾರ್ಥಿ ವೀಸಾದಡಿಯಲ್ಲಿ ಬೆಂಗಳೂರಿಗೆ ಬಂದಂತಹ 8 ಜನರನ್ನ ಈಗ ವಶಪಡಿಸಿಕೊಳ್ಳಲಾಗಿದೆ. ಕಳೆದ 3-4 ವರ್ಷಗಳಿಂದ ಬೆಂಗಳೂರಿನಲ್ಲಿ ವಾಸ ಮಾಡ್ತಾ ಇರ್ತಾರೆ ಇವರು. ಯಾವುದೇ ರೀತಿಯಾದಂತಹ ದಾಖಲೆಗಳು ಇರೋದಿಲ್ಲ ಬೆಂಗಳೂರಿನವರು ಅಥವಾ ಕರ್ನಾಟಕದವರು ಅನ್ನೋದಕ್ಕೆ.